ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗದರ್ಶನ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫೆಬ್ರವರಿ 15ನೇ ತಾರೀಕು ಬರ್ತಕ್ಕಂಥ ಮಹಾಶಿವರಾತ್ರಿ ಕಳೆದ ನಂತರ ವೃಷಭ ರಾಶಿಯವರ ಜಾತಕದಲ್ಲಿ ಗ್ರಹಗಳ ಸಂಚಾರದ ಆಗ್ತಕ್ಕಂಥ ಬದಲಾವಣೆಗಳು, ಪಾಸಿಟಿವ್ ಮತ್ತು ನೆಗೆಟಿವ್ ಬಗ್ಗೆ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ದರೆ ಸಾಕಷ್ಟು ವ್ಯಕ್ತಿಗಳ ಹತ್ರ, ಸಾಕಷ್ಟು ಜ್ಯೋತಿಷ್ಯರ ಹತ್ರ, ಸಾಕಷ್ಟು ಗುರುಗಳ ಹತ್ರ ಹೋಗಿರ್ತೀರ. ದೈವ ದೇವಸ್ಥಾನ ತಿರುಗಿದ್ರು ಕೂಡ ಸಮಸ್ಯೆಗಳು ನಿವಾರಣೆ ಆಗಿರೋದಿಲ್ಲ ಅನ್ನೋ ಒಂದು ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ದರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಮ್ಮ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನಮ್ಮನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಸಕಲ ಸಮಸ್ಯೆಗಳು ಕೂಡ ಶಾಶ್ವತ ಪರಿಹಾರವನ್ನು ಪಡ್ಕೋಬೋದಾಗುತ್ತೆ. ವೃಷಭ ರಾಶಿಯವರಿಗೆ 11 ಮನೆಯಲ್ಲಿ ರಾಹುವಿನ ಸಂಚಾರ ಇರೋದ್ರಿಂದ, ಶನಿ 10ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಜೀವನ ದಿಕ್ಕನ್ನೇ ಬಲಿಸುವಂಥ ಶಕ್ತಿ ಈ ಎರಡು ಗ್ರಹಗಳಿಗೆ ಇದೆ. ಶಿವನ ಕೃಪೆಯಿಂದ ಈ ಒಂದು ಗ್ರಹ ಬಲವು ನಿಮಗೆ ಮಿಶ್ರ ಫಲವನ್ನು ನೀಡುತ್ತೆ. ವೃತ್ತಿ ಮತ್ತು ಉದ್ಯೋಗದಲ್ಲಿ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಬಗ್ಗೆ ನೋಡೋದಾದರೆ, 10ನೇ ಮನೆಯಲ್ಲಿ ಇರ್ತಕ್ಕಂಥ ಶನಿಯು ನಿಮ್ಮನ್ನು ಹೆಚ್ಚಾಗಿ ಕಠಿಣ ಪರಿಶ್ರಮ ಪಡಲಿಕ್ಕೆ ಇಚ್ಛಿಸ್ತಾನೆ. ಸೊ ಅದೇ ರೀತಿಯಾಗಿ ನಿಮಗೆ ಶಿವರಾತ್ರಿ ನಂತರ ಹೊಸ ಉದ್ಯೋಗದ ಆಫರ್ಗಳು ಕೂಡ ಬರಲಿಕ್ಕಿದೆ. ಮತ್ತು ನಿಮಗೆ ಯಾರೆಲ್ಲ ಕೆಲಸದಲ್ಲಿದ್ದರೆ ಅವರಿಗೆಲ್ಲ ಪದೋನ್ನತಿ ಸಿಗುವಂಥ ಒಂದು ಸಂದರ್ಭ ಒದಗಿ ಬರುತ್ತೆ. ಇನ್ನು ನಕಾರಾತ್ಮಕ ಅಂಶದ ಬಗ್ಗೆ ನೋಡೋದಾದರೆ, ಕೆಲಸದ ಸ್ಥಳಗಳಲ್ಲಿ ಶತ್ರುವಿನ ಹಿತಶತ್ರುಗಳ ಕಾಟ ಹೆಚ್ಚಾಗುವಂಥ ಸಂಭವ ಇದೆ. ಶನಿಯು ಫಲವನ್ನು ನೀಡೋದರಲ್ಲಿ ವಿಳಂಬ ಮಾಡೋದ್ರಿಂದ ನೀವು ಮಾಡುವಂಥ ಕೆಲಸಕ್ಕೆ ತಕ್ಷಣ ಫಲ ಸಿಗದೆ ತಾಳ್ಮೆಯ ಪರೀಕ್ಷೆ ಆಗುವಂಥ ಸಂಭವ ಎದುರಾಗುತ್ತೆ. ಇನ್ನು ಆರ್ಥಿಕ ಮತ್ತು ವ್ಯವಹಾರದ ಬಗ್ಗೆ ನೋಡೋದಾದರೆ, ಮುಖ್ಯವಾಗಿ ಅದರಲ್ಲಿ ಸಕಾರಾತ್ಮಕ ಅಂಶವನ್ನು ನೋಡೋದಾದರೆ, ಅನಿರೀಕ್ಷಿತ ಮೂಲಗಳಿಂದ ನಿಮಗೆ ಧನಾಗಮನ ಆಗುವಂಥ ಸಂಭವ ಇದೆ. ವಿಶೇಷವಾಗಿ ತಂತ್ರಜ್ಞಾನ ಕೆಲಸದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಧನ ಲಾಭ ಆಗುವಂಥ ಸಂಭವ ಇದೆ. ಮತ್ತು ಈ ಒಂದು ತಿಂಗಳ ನಂತರ ಆಸ್ತಿ ಖರೀದಿ ಯೋಗ ಕೂಡ ನಿಮಗೆ ಬರಲಿಕ್ಕಿದೆ. ಇನ್ನು ನಕಾರಾತ್ಮಕ ಅಂಶ ಬಗ್ಗೆ ನೋಡೋದಾದರೆ, ಇನ್ನು ರಾಹುವಿನ ಪ್ರಭಾವದಿಂದ ನೀವು ಅಡ್ಡದಾರಿಯಲ್ಲಿ ಹಣವನ್ನು ಸಂಪಾದನೆ ಮಾಡಲಿಕ್ಕೆ ಹೆಚ್ಚು ಪ್ರೇರೇಪಿತರ ಆಗ್ತೀರಾ. ಇದು ಮುಂದೆ ನಿಮ್ಮ ಜೀವನಕ್ಕೆ ಒಂದು ಸಂಕಷ್ಟವನ್ನು ತರ್ತಕ್ಕಂಥ ಸಂಭವ ಇದೆ. ಷೇರು ಮಾರುಕಟ್ಟೆಯಲ್ಲಿ ಅತಿಯಾದ ರಿಸ್ಕ್ ತೆಗೆದುಕೊಳ್ಳೋದು ಈ ಒಂದು ವಿಚಾರದಲ್ಲಿ ಖಂಡಿತವಾಗಿ ಬೇಡ ಅಂತ ಹೇಳ್ತೇನೆ. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರ ನೋಡೋದಾದರೆ, ಮೊದಲಿಗೆ ಸಕಾರಾತ್ಮಕ ಅಂಶಗಳನ್ನ ನೋಡೋದಾದರೆ, ಮನೆಯಲ್ಲಿ ಮುಖ್ಯವಾಗಿ ಮಂಗಳ ಕಾರ್ಯಗಳು ಜರುಗುವಂಥ ಸಂಭವ ಹೆಚ್ಚಾಗಿದೆ. ನಿಮ್ಮ ಸಂಗಾತಿಯೊಂದಿಗೆ ಅತಿ ಸುಂದರವಾದಂತಹ ಬಾಂಧವ್ಯ ಇರುತ್ತೆ. ಹಿರಿಯರ ಆಶೀರ್ವಾದದಿಂದ ದೀರ್ಘಕಾಲದಿಂದ ಬರ್ತಕ್ಕಂತಹ ಆಸ್ತಿಯ ಸಮಸ್ಯೆಗಳು, ಆಸ್ತಿ ವಿವಾದಗಳು ಬಗೆಹರಿಯುತ್ತೆ. ಇನ್ನು ನಕಾರಾತ್ಮಕ ಅಂಶಗಳ ಬಗ್ಗೆ ನೋಡೋದಾದರೆ, ಕೇತುವಿನ ಪ್ರಭಾವದಿಂದ ಒಮ್ಮೊಮ್ಮೆ ಒಂಟಿತನದ ಭಾವನೆ ಕಾಡಬಹುದು. ಸಣ್ಣ ಸಣ್ಣ ವಿಷಯಕ್ಕೆ ಕುಟುಂಬದವರ ಜೊತೆಗೆ ವಾಗ್ವಾದ ನಡೆಸುವ ಅವಶ್ಯಕತೆ ಇಲ್ಲ. ಇನ್ನು ಆರೋಗ್ಯ ವಿಚಾರ ನೋಡೋದಾದರೆ, ಮೊದಲಿಗೆ ಸಕಾರಾತ್ಮಕ ಅಂಶದಲ್ಲಿ ಗುರುವಿನ ಬಲದಿಂದ ಹಳೆಯ ಆರೋಗ್ಯ ಸಮಸ್ಯೆಗಳು, ಈ ಹಿಂದೆ ಸಾಕಷ್ಟು ಆರೋಗ್ಯದಲ್ಲಿ ಸಮಸ್ಯೆ ಕಾಣ್ಕೊಂಡು ಬರ್ತಾ ಇದ್ದಾರೆ ಅಂತಂದರೆ ಆ ಸಮಸ್ಯೆಗೆ ಒಂದು ಅಂತ್ಯ ಸಿಗಲಿಕ್ಕಿದೆ. ಮಾನಸಿಕವಾಗಿ ಇರ್ತಕ್ಕಂಥ ಚಿಂತೆ, ಗೊಂದಲ ಎಲ್ಲ ದೂರ ಆಗಿ ನೆಮ್ಮದಿಯ ಜೀವನವನ್ನು ಕಾಣ್ತೀರಾ. ಇನ್ನು ನಕಾರಾತ್ಮಕ ಅಂಶದ ಬಗ್ಗೆ ನೋಡೋದಾದರೆ, ರಾಹುವಿನ ಸಂಚಾರದಿಂದ ಚರ್ಮಕ್ಕೆ ಸಂಬಂಧಿತ ಅಲರ್ಜಿಯ ಸಮಸ್ಯೆಗಳು ಕಾಣಲಿಕ್ಕೆ ಇದೆ. ನೀವು ಸೇವಿಸತಕ್ಕಂಥ ಆಹಾರದ ಕ್ರಮದ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ಇನ್ನು ಶಿವನ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತಂದರೆ ಮಾಡ್ತಕ್ಕಂಥ ಸುಲಭ ಪರಿಹಾರ ತಂತ್ರಗಳೇನಪ್ಪ ಅಂದರೆ, ಪ್ರತಿ ಸೋಮವಾರ ನೀವು ಶಿವನಿಗೆ ಪರಿಶುದ್ಧವಾದಂಥ ಹಾಲಿನಿಂದ ಅಭಿಷೇಕವನ್ನು ಮಾಡಿ ಅಥವಾ ಬಿಲ್ಪತ್ರೆಯನ್ನು ಸಮರ್ಪಿಸಿ. ಓಂ ನಮಃ ಶಿವಾಯ ಮಂತ್ರದ ಜೊತೆಗೆ ಓಂ ಶಂ ಶುಕ್ರಾಯ ಎಂಬ ಮೂಲ ಮಂತ್ರವನ್ನು ಕೂಡ ಪಠನೆ ಮಾಡಿ. ಒಟ್ಟಾರೆಯಾಗಿ ಇದಾಗಿತ್ತು ವೃಷಭ ರಾಶಿಯವರ ಶಿವರಾತ್ರಿ ನಂತರದ ಸಂಪೂರ್ಣ ಭವಿಷ್ಯ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.